ಶಿರಾಡಿ ಗ್ರಾಮದ ಮಿತ್ತಮಜಲುವಿನಲ್ಲಿ ಸ್ಥಳೀಯರ ಮನೆಗಳಿಗೆ ನಕ್ಸಲರು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಮಂಗಳವಾರ ಮಧ್ಯಾಹ್ನ ನಕ್ಸಲ್ ನಿಗ್ರಹ ದಳ ಶಿರಾಡಿ ಹಾಗೂ ಶಿಶಿಲ ರಕ್ಷಿತಾರಣ್ಯದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಆರಂಭಿಸಿದೆ. ಶಿರಾಡಿ ಗ್ರಾಮದ ಮಿತ್ತಮಜಲಿನ ರಕ್ಷಿತಾರಣ್ಯದಂಚಿನಲ್ಲಿರುವ ಮೋಹನ್ ಅವರ ತಂಗಿ ಲೀಲಾ ಹಾಗೂ ತಮ್ಮ ಸುರೇಶ್ ಅವರ ಮನೆಗೆ ಭಾನುವಾರ ರಾತ್ರಿ 3 ಮಂದಿ ಶಂಕಿತ ನಕ್ಸಲರು ಆಗಮಿಸಿದ್ದರು. ಹಸಿರು ಬಣ್ಣದ ಬಟ್ಟೆ ತೊಟ್ಟಿದ್ದ ಮೂವರು ಕೂಡ ತಾವು ನಕ್ಸಲ್ ಎಂದು ಪರಿಚಯಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ತಮ್ಮ ಹೆಸರನ್ನು ರಾಜೇಶ್, ಶೃಂಗೇರಿಯ ಲತಾ ಹಾಗೂ ಪುರುಷೋತ್ತಮ ಎಂದು ಹೇಳಿಕೊಂಡಿದ್ದರು ಎಂದು ತಿಳಿದು ಬಂದಿದೆ. ಪುತ್ತೂರು ಗ್ರಾಮಾಂತರ ವೃತ್ತ ನಿರೀಕ್ಷಕ ಗೋಪಾಲ ನಾಯ್ಕ ಹಾಗೂ ಉಪ್ಪಿನಂಗಡಿ ಠಾಣಾ ಉಪನಿರೀಕ್ಷಕ ನಂದಕುಮಾರ್ ನೇತೃತ್ವದಲ್ಲಿ ಪೊಲೀಸರು ಮನೆಯವರನ್ನು ವಿಚಾರಿಸಿದಾಗ ನಕ್ಸಲರು ಬಂದು ಹೋಗಿರುವ ವಿಷಯ ದೃಢಪಟ್ಟಿದೆ. ಮಂಗಳವಾರ ಬೆಳಿಗ್ಗೆ ಪುತ್ತೂರು ಡಿವೈಎಸ್ಪಿ ಶ್ರೀನಿವಾಸ್ ಅವರು ಸ್ಥಳಕ್ಕೆ ಆಗಮಿಸಿ ವಿಚಾರಣೆ ನಡೆಸಿದರು. ಡಿವೈಎಸ್ಪಿ ಶ್ರೀನಿವಾಸ್ ಅವರ ನಿರ್ದೇಶನದಂತೆ 2:15ಕ್ಕೆ ನಕ್ಸಲ್ ಬೇಟೆಗಾಗಿ ಕಾಡಿನೊಳಗೆ ನುಗ್ಗಿ ಕೂಂಬಿಂಗ್ ಕಾರ್ಯಾಚರಣೆ ಆರಂಭಿಸಿದೆ. ಕೊಲೆ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ರಿಜು ಅಂತ ಹೇಳುವವರು ಮತ್ತು ಇಬ್ಬರು ಪೊಲೀಸ್ ಹೆಸರು ಹೇಳಿದರು. ನವೀನ ಏನೋ ಒಂದು, ನನಗೂ ಅದು ಗೊತ್ತಿಲ್ಲ, ನಾನು ಸ್ವಲ್ಪ ಎಣ್ಣೆಲಿದ್ದೆ. ಹಾಗೆ ಹೇಳಿದರು. ಹಾಗೆ ಬರಬೇಕಾದ್ರೆ ಲಿಸಿ ಫೋನ್ ಮಾಡ್ತಾ ಇದ್ದರು. ಫೋನ್ ಮಾಡುವಾಗ ಅವ F1 ಅವನದು ಕೋವಿದೆಯಲ್ಲ ಲೋಡ್ ಮಾಡಿಬಿಟ್ಟು ನನ್ನ ಮನೆ ಒಳಗಡೆಯಿಂದನೇ ಅವನು ಪಾಯಿಂಟಲ್ಲೇ ಕೇಳಿದರು ಯಾರಿಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ ಒಂದು 8 ಗಂಟೆ ಆಗುವಾಗ ನನ್ನ ಥರನೇ ಅವನು ಗಾರೆ ಕೆಲಸ ಮಾಡೋದು, ಬರುವಾಗ ಇಷ್ಟೊತ್ತು ಆಗುತ್ತೆ, ನಾನು ಸಾವಿಗೆ ಹೋಗಿ ಬಂದಿರೋದು, ಇದೇ ಥರ ನಾನು ಬರೋದು ಕತ್ತಲೆ ಆಗುತ್ತೆ ಅಂತ ಹೇಳಿದ್ದೆ. ಬಂದಮೇಲೆ ಮನೆಯಲ್ಲಿ ಒಂದು 3 kg ಕುಚ್ಚಲಕ್ಕಿ, ಒಂದು 7-8 kg ಅಷ್ಟು ಬೆಳ್ತಕ್ಕಿ, ನಮ್ಮ ರೇಷನ್ ಅಕ್ಕಿ ಇದೆಯಲ್ಲ ಅದು, ಮತ್ತು ಒಂದು ಆಯಿಲು, ಮತ್ತೊಂದು 5 ಮೊಟ್ಟೆ. ಬರುವಾಗಲೇ ಅವರು ಹೇಳಿದರು ನಾವಿಂಥವರು. ನಾನು ಹೇಳಿದೆ ಅಕ್ಕ ನೀವು ಒಳಗೆ ಬಂದು ಕೂತ್ಕೊಳ್ಳಿ ಅಂತ ಚೇರ್ ಹಾಕಿಕೊಂಡೆ. ಮನಸ್ಸಲ್ಲಿ ಹೆದರಿಕೆ ಇತ್ತು, ಯಾರನ್ನು ಕರೀಲಿಕ್ಕೆ ಬಿಡುವುದಿಲ್ಲಲ್ಲ. ಮತ್ತು ನನ್ನ ಅಣ್ಣನ ಸಣ್ಣ ಮಗನಿಗೆ ಒಮ್ಮೆ ಫೋನ್ ಮಾಡ್ತೇನೆ, ನನ್ನ ಮಗನಿಗೆ ನಿಮ್ಮನ್ನೊಮ್ಮೆ ನೋಡ್ಬೇಕಂತೇಳಿ ನಾನು ಫೋನ್ ಮಾಡ್ತೇನೆ ಅಂತ ಹೇಳುವಾಗ ನಮ್ಮ ಹತ್ತಿರದಲ್ಲಿ ಬಂದು ನಿಂತು ನೀವು ಮಾಡಿ ಆಂಟಿ ಅಂತ ಹೇಳಿದ್ರು. ಹೋಗುವಾಗ ಬರ್ತೇವೆ ಆಂಟಿ ಅಂತ ಹೇಳಿ ಊಟ ಎಲ್ಲ ಮಾಡಿದ್ರಾ? ಇಲ್ಲ ಅಕ್ಕಿ ಕೇಳಿದ್ರ ನಿಮ್ಮಲ್ಲಿ? ನನ್ನ ಹತ್ರ ಕೇಳಲಿಲ್ಲ. ಆ ಅಕ್ಕಿ ತಂದು ಕೊಡ್ತಾರಂತ ಕೇಳಿದರು. 10 kg ಅಕ್ಕಿ ಬೇಕಂತ. ನಾನು ಹೇಳಿದೆ ನಾನು ಒಬ್ಬಳೇ ಇಲ್ಲಿ ಇರೋದು, ನನ್ನ ಮಕ್ಕಳು ಇಲ್ಲಿಲ್ಲ, ದೂರ ಹೋಗಬೇಕು, ಅಕ್ಕಿ ತಗೊಂಡು ಬರಬೇಕಾದ್ರೆ ನನಗೆ ಆಗೋದಿಲ್ಲ ಅಂತ ಹೇಳಿದರು. ನಾನು ಹೇಳಿದರು ದೋಸೆ ಮಾಡಿದೆ, ದೋಸೆ ತಿನ್ನಿ ಅಂತ ಹೇಳುವಾಗ ನನಗೆ ಬೇಡ ಅಕ್ಕ, ಅವರೀಗ ಪೊಲೀಸಿನವರಿಗೆ ಏನಾದರೂ ವಿಷಯ ತಿಳಿಸಿದರೆ ನನಗೆ ತುಂಬ ಕಷ್ಟ ಆಗ್ತದೆ ಅಂತೇಳಿ ಸೀದಾ ಹೋಗಿ ಇಲ್ಲಿ ಈ ದಾರಿಯಿಂದ ಬಂದಿದ್ದು, ಇದೇ ದಾರಿಯಿಂದ ಹೋಗಿ